ದರ್ಶನ್ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಒಂದು ಕಡೆ ನೋಡೋದಾದ್ರೆ ಅದೇ ರೀತಿ ಈಗ ಅಭಿಮಾನಿಗಳು ನಡ್ಕೊಂಡಿದ್ದು ಅಂದ್ರೆ ಆವಾಗೇನು ದರ್ಶನ್ ಅವ್ರು ನಡ್ಕೊಂಡಿದ್ದ ರೀತಿಗೆ ಅಭಿಮಾನಿಗಳೆಲ್ಲ ಹೇಳಿದ್ರು ಹೆಣ್ಣಿನ ಪರ ನಿಂತಿದ್ದಾರೆ, ಹೆಣ್ಣಿಗೆ ಯಾರೇ ಅಶ್ಲೀಲವಾಗಿ ಮಾತನಾಡಿದರೆ ನಮ್ಮ ಬಾಸ್ ನಿಂತರು ಎನ್ನುವಂಥದ್ದು ಹೇಳ್ತಾರೆ. ಈಗ ಅದೇ ಬಾಸ್ನ ಅಭಿಮಾನಿಗಳ ಹೆಸರಲ್ಲಿ ಈ ರೀತಿ ಬೇರೆ ಹೆಣ್ಮಕ್ಳಿಗೆ ತೇಜೋವಧೆ ಮಾಡ್ತಾರೆ, ಇದೆಷ್ಟರ ಮಟ್ಟಿಗೆ ಸರ್? ತಪ್ಪು ತಪ್ಪು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವಾಗ ದರ್ಶನ್ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ, ಆದರೆ ದರ್ಶನ್ ಫ್ಯಾನ್ಸ್ ಏನಕ್ಕೆ ಬೇರೆ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ? ಪವಿತ್ರ ಗೌಡ ಅವ್ರಿಗೆ ಅವರು ಬ್ಯಾಡ್ ಮೆಸೇಜಸ್ ಮಾಡಿದ್ದಕ್ಕೆ ದರ್ಶನ್ ನಿಂತರು. ಅದೇ ನೀವು ದರ್ಶನ್ನ ಏನು ಫಾಲೋ ಮಾಡ್ತಾ ಇದ್ದೀರಾ ಹಾಗಿದ್ರೆ? ಅದು ತಪ್ಪಾಗಿದ್ದು ಅಂದರೆ ಅವರು ತುಂಬ ವಿಕೋಪಕ್ಕೆ ಹೋಗಿ ಅವರು ಕೊಲೆ ಆಗೋ ಮಟ್ಟಕ್ಕೆ ಹೋಗಿದ್ದು ತಪ್ಪು. ಆ ಲೆವೆಲ್ಗೆ ಹೋಗಬೇಡಿ. ಅಟ್ಲೀಸ್ಟು ಅವರು ಅದನ್ನು ಬೇರೆ ರೀತಿಯಲ್ಲಿ ಟ್ಯಾಕಲ್ ಮಾಡಿದರೆ ಸೈಬರ್ ಕ್ರೈಮಿಗೆ ಕೊಡ್ಬೋದಿತ್ತು, ಪೊಲೀಸಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು. ಇದನ್ನು ಒಂದು ಹೆಣ್ಮಗಳಾಗಿ ಪವಿತ್ರ ಗೌಡ ಅವರೇ ಮಾಡ್ಬೋದಿತ್ತು. ಅವಾಗ ಇಷ್ಟೆಲ್ಲ ರಾಮಾಯಣಗಳು ಆಗ್ತಾನೇ ಇರಲಿಲ್ಲ. ಇಲ್ಲ ಅಂದರೆ ದರ್ಶನ್ ಅವ್ರ ಸಪೋರ್ಟ್ ಇದೆ ಅವ್ರಿಗೆ ಅಂದಿದ್ರೆ ದರ್ಶನ್ ಅವ್ರಿಗೊಂದು ಮಾತು ಹೇಳಿ, ದರ್ಶನ್ ಅವ್ರು ಒಂದು ಫೋನ್ ಕಾಲ್ ಒಂದು ಇನ್ಸ್ಪೆಕ್ಟ್ರಿಗೋ ಒಂದು ಆ ಏರಿಯಾ ಇವರಿಗೋ ಕಮಿಷನರ್ಗೆ ಒಂದು ಫೋನ್ ಕಾಲ್ ಮಾಡಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅವನ್ನ ಕರೆಸಿ ಒಂದು ವಾರ್ನ್ ಮಾಡಿಸ್ಬೋದಿತ್ತು. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ಅವನ್ನ ಕರೆಸಿ ಲಾಕ್ ಮಾಡಿ ಹೊಡೆದು ಬಡ್ದು ಮಾಡಿದ್ದೆಲ್ಲ ತಪ್ಪು. ಆ ರೀತಿಯಾಗಿ ದಯವಿಟ್ಟು ಮಾಡಬೇಡಿ. ಆ ರೀತಿ ಮಾಡಿದ್ದಕ್ಕೆ ಇವತ್ತು ದರ್ಶನ್ ಹೇಗಾಗಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ದರ್ಶನ್ ಎಂಥ ದೊಡ್ಡ ವ್ಯಕ್ತಿ ಆದರೂ ಸಹ ಕಾನೂನು ಮುಂದೆ ತಲೆ ಬಾಗಲೇಬೇಕಾಯಿತು ಅಂದಮೇಲೆ ನಿಮ್ಮ ಫ್ಯಾನ್ಸ್ಗಳಿಗೆ ಯಾರು ಸಪೋರ್ಟಿಗೆ ಬರ್ತಾರೆ? ಯಾರೂ ಬರಲ್ಲ. ಹಾಗಾಗಿ ಅದನ್ನು ನೀವು ಫಾಲೋ ಮಾಡಬೇಡಿ. ಸಿನಿಮಾ ಥರ ನೋಡಿ. ಅದೇ ಇದು ನಿಜ ಜೀವನದಲ್ಲಿ ಆಗಿದ್ದಕ್ಕೆ ದರ್ಶನಿಗೆ ಶಿಕ್ಷೆ ಆಗ್ತಾಯಿದೆ. ಇದೇ ಸಿನಿಮಾ ಆಗಿದ್ದಿದ್ರೆ ಸಿನಿಮಾದಲ್ಲಿ ನಾವೇನು ತೋರಿಸ್ತೀವಿ? ಇವಾಗ ನಾನು ಒಂದು ನಿರ್ದೇಶಕಿಯಾಗಿ ಸಿನಿಮಾದಲ್ಲಿ ಏನು ತೋರಿಸ್ತೀವಿ? ಹೀರೋನೇ ಡಾಮಿನೇಟು. ಹೀರೋ ಹೊಡೆದ ಆಮೇಲೆ ಅವನಿಗೆ ಶಿಕ್ಷೆ ಆಗಲ್ಲ, ಅದನ್ನು ಸಮರ್ಥಿಸ್ಕೊಳ್ಳೋದು ಈ ರೀತಿಯಾಗಿ ಏನಾದರೂ ಕಥೆನ ಟ್ವಿಸ್ಟ್ ಮಾಡ್ತೀವಿ. ಎಂಡಿಂಗಲ್ಲಿ ಹೀರೋನೇ ಫೈನಲ್, ನಮ್ಗೆ ಹೀರೋ ಗೆಲ್ಲಬೇಕು ಅನ್ನೋ ರೀತಿನಲ್ಲಿ ಮಾಡ್ತೀವಿ. ಅದೇ ನಿಜ ಜೀವನದಲ್ಲಿ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಇನ್ಫ್ಲುಯೆನ್ಸು ಏನೇ ಆದ್ರೂ ಕಾನೂನು ಮುಂದೆ ತಲೆ ಬಾಗಲೇಬೇಕಾಗತ್ತೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ. ತಪ್ಪು ಮಾಡೋದಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಬೇಕು. ಮೇಡಮ್, ಎಲ್ಲೋ ಒಂದು ಕಡೆ ರೀಲ್ ಲೈಫಲ್ಲಿ ನಡ್ಕೊಂಡಿರೋ ರೀತಿ ಕೆಲವು ನಟರು ರಿಯಲ್ ಲೈಫಲ್ಲಿ ಇರೋದಿಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೌದು, ಕೆಲವೊಂದು ಪಾಸಿಟಿವ್ ಆಗಿರೋರು ನೆಗೆಟಿವ್ ಆಗಿರ್ಬೋದು, ಅಥವಾ ನೆಗೆಟಿವ್ ಶೇಡ್ ಮಾಡ್ತಾ ಇರೋವಂಥವ್ರು ರಿಯಲ್ ಲೈಫಲ್ಲಿ ಪಾಸಿಟಿವ್ ಆಗಿರ್ಬೋದು. ನಿಜ ಜೀವನನೇ ಬೇರೆ, ಸಿನಿಮಾ ಮೇಲೆ ಕಾಣಿಸೋದೇ ಬೇರೆ ಅಲ್ವಾ? ಅದು ಖಂಡಿತ ನಿಜ. ಯಾಕಂದರೆ ಪರ್ಸ್ನಲ್ ಲೈಫ್ ಎಲ್ಲರ ಮುಂದೆ ಅದು ಓಪನ್ ಅಪ್ ಆಗಿರಲ್ಲ. ನಮ್ಮ ಸುತ್ತ ಇರೋ ಜನಕ್ಕೆ, ನಮ್ಮ ಫ್ಯಾಮಿಲಿಗಳಿಗೆ, ನಮ್ಮ ಫ್ರೆಂಡ್ ಸರ್ಕಲಿಗೆ ಮಾತ್ರನೇ ಗೊತ್ತಿರುತ್ತೆ ನಮ್ಮ ವ್ಯಕ್ತಿತ್ವ ಏನು, ನಾವೇನು ಅನ್ನೋದು. ಆದರೆ ಸ್ಕ್ರೀನ್ ಮೇಲೆ ಏನು ನೋಡ್ತೀವಿ? ದರ್ಶನ್ ಈ ಥರ ಇವಾಗ ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಂಡ್ರೆ, ನಾನು ಆನ್ ಸ್ಕ್ರೀನ್ ನಾನು ಫೈಟ್ ಮಾಡ್ತೀನಿ, ಒಳ್ಳೆ ಆ್ಯಕ್ಷನ್ ಹೀರೋಯಿನ್ ಅಂತ ಹೆಸರು ತೊಗೊಂಡಿದ್ದೀನಿ. ಆದರೆ ರಿಯಲ್ ಲೈಫಲ್ಲಿ ನಾನು ತುಂಬ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಮತ್ತು ತುಂಬ ಈ ಒಂದು ಪಕ್ಕ ಇವಾಗಂತೂ ನಾನು ಗ್ಯಾಪ್ ತೊಗೊಂಡ್ಮೇಲೆ ಪಕ್ಕ ಫುಲ್ ಹೌಸ್ ವೈಫ್ ಥರ ನಾನು, ಮಗ, ಫ್ಯಾಮಿಲಿ ಈ ಥರದ್ದೊಂದು ಲೈಫಲ್ಲಿದೆ. ಅದೇ ನನ್ನನ್ನು ಹೊರಗಡೆ ನೋಡಿದಾಗ ಹುಡುಗಿ, ಜಂಬದ ಹುಡುಗಿ, ಅವ್ರದ್ದೇ ಬ್ಯಾನರ್ ಇದೆ, ಸಖತ್ ಹೆಡ್ ವೈಟು, ಆ್ಯಕ್ಷನ್ ಮಾಡ್ತಾರೋ ಜೋರು, ಈ ಥರದ್ದೊಂದು ಇಮೇಜ್ ಬೆಳ್ಕೊಂಡಿದೆ. ಹಾಗಾಗಿ ದರ್ಶನ್ ಇಮೇಜ್ ಏನೇ ಇರ್ಬೋದು, ಅವ್ರ ಪರ್ಸ್ನಲ್ ಲೈಫೇ ಬೇರೆ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಬೇಡಿ. ಪರ್ಸ್ನಲ್ ಲೈಫೇ ಬೇರೆ, ಪ್ರೊಫೆಷನಲ್ಲೇ ಬೇರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಒಂದು ಕಡೆ ನೋಡೋದಾದ್ರೆ ಅದೇ ರೀತಿ ಈಗ ಅಭಿಮಾನಿಗಳು ನಡ್ಕೊಂಡಿದ್ದು. ಅಂದರೆ ಆವಾಗೇನು ದರ್ಶನ್ ಅವ್ರು ನಡ್ಕೊಂಡಿದ್ದ ರೀತಿಗೆ ಅಭಿಮಾನಿಗಳೆಲ್ಲ ಹೇಳಿದ್ರು ಹೆಣ್ಣಿನ ಪರ ನಿಂತಿದ್ದಾರೆ, ಹೆಣ್ಣಿಗೆ ಯಾರೇ ಅಶ್ಲೀಲವಾಗಿ ಮಾತನಾಡಿದರೆ ನಮ್ಮ ಬಾಸ್ ನಿಂತರು ಎನ್ನುವಂಥದ್ದು ಹೇಳ್ತಾರೆ. ಈಗ ಅದೇ ಬಾಸ್ನ ಅಭಿಮಾನಿಗಳ ಹೆಸರಲ್ಲಿ ಈ ರೀತಿ ಬೇರೆ ಹೆಣ್ಮಕ್ಳಿಗೆ ತೇಜೋವಧೆ ಮಾಡ್ತಾರೆ, ಇದೆಷ್ಟರ ಮಟ್ಟಿಗೆ ಸರ್? ತಪ್ಪು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವಾಗ ದರ್ಶನ್ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ, ಆದರೆ ದರ್ಶನ್ ಫ್ಯಾನ್ಸ್ ಏನಕ್ಕೆ ಬೇರೆ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ? ಪವಿತ್ರ ಗೌಡ ಅವ್ರಿಗೆ ಅವರು ಬ್ಯಾಡ್ ಮೆಸೇಜಸ್ ಮಾಡಿದ್ದಕ್ಕೆ ದರ್ಶನ್ ನಿಂತರು. ಅದೇ ನೀವು ದರ್ಶನ್ನ ಏನು ಫಾಲೋ ಮಾಡ್ತಾ ಇದ್ದೀರಾ ಹಾಗಿದ್ರೆ? ಅದು ತಪ್ಪಾಗಿದ್ದು ಅಂದರೆ ಅವರು ತುಂಬ ವಿಕೋಪಕ್ಕೆ ಹೋಗಿ ಅವರು ಕೊಲೆ ಆಗೋ ಮಟ್ಟಕ್ಕೆ ಹೋಗಿದ್ದು ತಪ್ಪು. ಆ ಲೆವೆಲ್ಗೆ ಹೋಗಬೇಡಿ. ಅಟ್ಲೀಸ್ಟು ಅವರು ಅದನ್ನು ಬೇರೆ ರೀತಿಯಲ್ಲಿ ಟ್ಯಾಕಲ್ ಮಾಡಿದರೆ ಸೈಬರ್ ಕ್ರೈಮಿಗೆ ಕೊಡ್ಬೋದಿತ್ತು, ಪೊಲೀಸಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು. ಇದನ್ನು ಒಂದು ಹೆಣ್ಮಗಳಾಗಿ ಪವಿತ್ರ ಗೌಡ ಅವರೇ ಮಾಡ್ಬೋದಿತ್ತು. ಅವಾಗ ಇಷ್ಟೆಲ್ಲ ರಾಮಾಯಣಗಳು ಆಗ್ತಾನೇ ಇರಲಿಲ್ಲ. ಇಲ್ಲ ಅಂದರೆ ದರ್ಶನ್ ಅವ್ರ ಸಪೋರ್ಟ್ ಇದೆ ಅವ್ರಿಗೆ ಅಂದಿದ್ರೆ ದರ್ಶನ್ ಅವ್ರಿಗೊಂದು ಮಾತು ಹೇಳಿ, ದರ್ಶನ್ ಅವ್ರು ಒಂದು ಫೋನ್ ಕಾಲ್ ಒಂದು ಇನ್ಸ್ಪೆಕ್ಟ್ರಿಗೋ ಒಂದು ಆ ಏರಿಯಾ ಇವರಿಗೋ ಕಮಿಷನರ್ಗೆ ಒಂದು ಫೋನ್ ಕಾಲ್ ಮಾಡಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅವನ್ನ ಕರೆಸಿ ಒಂದು ವಾರ್ನ್ ಮಾಡಿಸ್ಬೋದಿತ್ತು. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ಅವನ್ನ ಕರೆಸಿ ಲಾಕ್ ಮಾಡಿ ಹೊಡೆದು ಬಡ್ದು ಮಾಡಿದ್ದೆಲ್ಲ ತಪ್ಪು. ಆ ರೀತಿಯಾಗಿ ದಯವಿಟ್ಟು ಮಾಡಬೇಡಿ. ಆ ರೀತಿ ಮಾಡಿದ್ದಕ್ಕೆ ಇವತ್ತು ದರ್ಶನ್ ಹೇಗಾಗಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ದರ್ಶನ್ ಎಂಥ ದೊಡ್ಡ ವ್ಯಕ್ತಿ ಆದರೂ ಸಹ ಕಾನೂನು ಮುಂದೆ ತಲೆ ಬಾಗಲೇಬೇಕಾಯಿತು ಅಂದಮೇಲೆ ನಿಮ್ಮ ಫ್ಯಾನ್ಸ್ಗಳಿಗೆ ಯಾರು ಸಪೋರ್ಟಿಗೆ ಬರ್ತಾರೆ? ಯಾರೂ ಬರಲ್ಲ. ಹಾಗಾಗಿ ಅದನ್ನು ನೀವು ಫಾಲೋ ಮಾಡಬೇಡಿ. ಸಿನಿಮಾ ಥರ ನೋಡಿ. ಅದೇ ಇದು ನಿಜ ಜೀವನದಲ್ಲಿ ಆಗಿದ್ದಕ್ಕೆ ದರ್ಶನಿಗೆ ಶಿಕ್ಷೆ ಆಗ್ತಾಯಿದೆ. ಇದೇ ಸಿನಿಮಾ ಆಗಿದ್ದಿದ್ರೆ ಸಿನಿಮಾದಲ್ಲಿ ನಾವೇನು ತೋರಿಸ್ತೀವಿ?
ಇವಾಗ ನಾನು ಒಂದು ನಿರ್ದೇಶಕಿಯಾಗಿ ಸಿನಿಮಾದಲ್ಲಿ ಏನು ತೋರಿಸ್ತೀವಿ, ಹೀರೋನೇ ಡಾಮಿನೇಟು. ಹೀರೋ ಹೊಡೆದ, ಆಮೇಲೆ ಅವನಿಗೆ ಶಿಕ್ಷೆ ಆಗಲ್ಲ, ಅದನ್ನು ಸಮರ್ಥಿಸ್ಕೊಳ್ಳೋದು, ಈ ರೀತಿಯಾಗಿ ಏನಾದರೂ ಕಥೆನ ಟ್ವಿಸ್ಟ್ ಮಾಡ್ತೀವಿ. ಎಂಡಿಂಗಲ್ಲಿ ಹೀರೋನೇ ಫೈನಲ್, ನಮ್ಗೆ ಹೀರೋ ಗೆಲ್ಲಬೇಕು ಅನ್ನೋ ರೀತಿನಲ್ಲಿ ಮಾಡ್ತೀವಿ. ಅದೇ ನಿಜ ಜೀವನದಲ್ಲಿ ಅದಾಗಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಇನ್ಫ್ಲುಯೆನ್ಸು ಏನೇ ಆದ್ರೂ ಕಾನೂನು ಮುಂದೆ ತಲೆ ಬಾಗಲೇಬೇಕಾಗತ್ತೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ. ತಪ್ಪು ಮಾಡೋದಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ ಮಾಡಬೇಕು. ಮೇಡಮ್, ಎಲ್ಲೋ ಒಂದು ಕಡೆ ರೀಲ್ ಲೈಫಲ್ಲಿ ನಡ್ಕೊಂಡಿರೋ ರೀತಿ ಕೆಲವು ನಟರು ರಿಯಲ್ ಲೈಫಲ್ಲಿ ಇರೋದಿಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೌದು, ಕೆಲವೊಂದು ಪಾಸಿಟಿವ್ ಆಗಿರೋರು ನೆಗೆಟಿವ್ ಆಗಿರ್ಬೋದು, ಅಥವಾ ನೆಗೆಟಿವ್ ಶೇಡ್ ಮಾಡ್ತಾ ಇರೋವಂಥವ್ರು ರಿಯಲ್ ಲೈಫಲ್ಲಿ ಪಾಸಿಟಿವ್ ಆಗಿರ್ಬೋದು. ನಿಜ ಜೀವನನೇ ಬೇರೆ, ಸಿನಿಮಾ ಮೇಲೆ ಕಾಣಿಸೋದೇ ಬೇರೆ ಅಲ್ವಾ? ಅದು ಖಂಡಿತ ನಿಜ. ಯಾಕಂದರೆ ಪರ್ಸ್ನಲ್ ಲೈಫ್ ಎಲ್ಲರ ಮುಂದೆ ಅದು ಓಪನ್ ಅಪ್ ಆಗಿರಲ್ಲ. ನಮ್ಮ ಸುತ್ತ ಇರೋ ಜನಕ್ಕೆ, ನಮ್ಮ ಫ್ಯಾಮಿಲಿಗಳಿಗೆ, ನಮ್ಮ ಫ್ರೆಂಡ್ ಸರ್ಕಲಿಗೆ ಮಾತ್ರನೇ ಗೊತ್ತಿರುತ್ತೆ ನಮ್ಮ ವ್ಯಕ್ತಿತ್ವ ಏನು, ನಾವೇನು ಅನ್ನೋದು. ಆದರೆ ಸ್ಕ್ರೀನ್ ಮೇಲೆ ಏನು ನೋಡ್ತೀವಿ, ದರ್ಶನ್ ಈ ಥರ ಇವಾಗ ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಂಡ್ರೆ, ನಾನು ಆನ್ ಸ್ಕ್ರೀನ್ ನಾನು ಫೈಟ್ ಮಾಡ್ತೀನಿ, ಒಳ್ಳೆ ಆ್ಯಕ್ಷನ್ ಹೀರೋಯಿನ್ ಅಂತ ಹೆಸರು ತೊಗೊಂಡಿದ್ದೀನಿ. ಆದರೆ ರಿಯಲ್ ಲೈಫಲ್ಲಿ ನಾನು ತುಂಬ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಮತ್ತು ತುಂಬ ಈ ಒಂದು ಪಕ್ಕ ಇವಾಗಂತೂ ನಾನು ಗ್ಯಾಪ್ ತೊಗೊಂಡ್ಮೇಲೆ ಪಕ್ಕ ಫುಲ್ ಹೌಸ್ ವೈಫ್ ಥರ, ನಾನು ಮಗ ಫ್ಯಾಮಿಲಿ ಈ ಥರದ್ದೊಂದು ಲೈಫಲ್ಲಿದೆ. ಅದೇ ನನ್ನನ್ನು ಹೊರಗಡೆ ನೋಡಿದಾಗ ಹುಡುಗಿ, ಜಂಬದ ಹುಡುಗಿ, ಅವ್ರದ್ದೇ ಬ್ಯಾನರ್ ಇದೆ, ಸಖತ್ ಹೆಡ್ ವೈಟು, ಆ್ಯಕ್ಷನ್ ಮಾಡ್ತಾರೋ ಜೋರು, ಈ ಥರದ್ದೊಂದು ಇಮೇಜ್ ಬೆಳ್ಕೊಂಡಿದೆ. ಹಾಗಾಗಿ ದರ್ಶನ್ ಇಮೇಜ್ ಏನೇ ಇರ್ಬೋದು, ಅವ್ರ ಪರ್ಸ್ನಲ್ ಲೈಫೇ ಬೇರೆ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಬೇಡಿ. ಪರ್ಸ್ನಲ್ ಲೈಫೇ ಬೇರೆ, ಪ್ರೊಫೆಷನಲ್ಲೇ ಬೇರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಒಂದು ಕಡೆ ನೋಡೋದಾದ್ರೆ, ಅದೇ ರೀತಿ ಈಗ ಅಭಿಮಾನಿಗಳು ನಡ್ಕೊಂಡಿದ್ದು. ಅಂದರೆ ಆವಾಗೇನು ದರ್ಶನ್ ಅವ್ರು ನಡ್ಕೊಂಡಿದ್ದ ರೀತಿಗೆ ಅಭಿಮಾನಿಗಳೆಲ್ಲ ಹೇಳಿದ್ರು ಹೆಣ್ಣಿನ ಪರ ನಿಂತಿದ್ದಾರೆ, ಹೆಣ್ಣಿಗೆ ಯಾರೇ ಅಶ್ಲೀಲವಾಗಿ ಮಾತನಾಡಿದರೆ ನಮ್ಮ ಬಾಸ್ ನಿಂತರು ಎನ್ನುವಂಥದ್ದು ಹೇಳ್ತಾರೆ. ಈಗ ಅದೇ ಬಾಸ್ನ ಅಭಿಮಾನಿಗಳ ಹೆಸರಲ್ಲಿ ಈ ರೀತಿ ಬೇರೆ ಹೆಣ್ಮಕ್ಳಿಗೆ ತೇಜೋವಧೆ ಮಾಡ್ತಾರೆ. ಇದೆಷ್ಟರ ಮಟ್ಟಿಗೆ ತಪ್ಪು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವಾಗ ದರ್ಶನ್ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ, ಆದರೆ ದರ್ಶನ್ ಫ್ಯಾನ್ಸ್ ಏನಕ್ಕೆ ಬೇರೆ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಅವ್ರಿಗೆ ಅವರು ಬ್ಯಾಡ್ ಮೆಸೇಜಸ್ ಮಾಡಿದ್ದಕ್ಕೆ ದರ್ಶನ್ ನಿಂತರು. ಅದೇ ನೀವು ದರ್ಶನ್ನ ಏನು ಫಾಲೋ ಮಾಡ್ತಾ ಇದ್ದೀರಾ ಹಾಗಿದ್ರೆ? ಅದು ತಪ್ಪಾಗಿದ್ದು ಅಂದರೆ ಅವರು ತುಂಬ ವಿಕೋಪಕ್ಕೆ ಹೋಗಿ ಅವರು ಕೊಲೆ ಆಗೋ ಮಟ್ಟಕ್ಕೆ ಹೋಗಿದ್ದು ತಪ್ಪು. ಆ ಲೆವೆಲ್ಗೆ ಹೋಗಬೇಡಿ. ಅಟ್ಲೀಸ್ಟು ಅವರು ಅದನ್ನು ಬೇರೆ ರೀತಿಯಲ್ಲಿ ಟ್ಯಾಕಲ್ ಮಾಡಿದರೆ ಸೈಬರ್ ಕ್ರೈಮಿಗೆ ಕೊಡ್ಬೋದಿತ್ತು, ಪೊಲೀಸಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು. ಇದನ್ನು ಒಂದು ಹೆಣ್ಮಗಳಾಗಿ ಪವಿತ್ರ ಗೌಡ ಅವರೇ ಮಾಡ್ಬೋದಿತ್ತು. ಅವಾಗ ಇಷ್ಟೆಲ್ಲ ರಾಮಾಯಣಗಳು ಆಗ್ತಾನೇ ಇರಲಿಲ್ಲ. ಇಲ್ಲ ಅಂದರೆ ದರ್ಶನ್ ಅವ್ರ ಸಪೋರ್ಟ್ ಇದೆ ಅವ್ರಿಗೆ ಅಂದಿದ್ರೆ, ದರ್ಶನ್ ಅವ್ರಿಗೆ ಒಂದು ಮಾತು ಹೇಳಿ, ದರ್ಶನ್ ಅವ್ರು ಒಂದು ಫೋನ್ ಕಾಲ್, ಒಂದು ಇನ್ಸ್ಪೆಕ್ಟ್ರಿಗೋ, ಒಂದು ಆ ಏರಿಯಾ ಇವರಿಗೋ, ಕಮಿಷನರ್ಗೆ ಒಂದು ಫೋನ್ ಕಾಲ್ ಮಾಡಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅವನ್ನ ಕರೆಸಿ ಒಂದು ವಾರ್ನ್ ಮಾಡಿಸ್ಬೋದಿತ್ತು. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ಅವನ್ನ ಕರೆಸಿ ಲಾಕ್ ಮಾಡಿ ಹೊಡೆದು ಬಡ್ದು ಮಾಡಿದ್ದೆಲ್ಲ ತಪ್ಪು. ಆ ರೀತಿಯಾಗಿ ದಯವಿಟ್ಟು ಮಾಡಬೇಡಿ. ಆ ರೀತಿ ಮಾಡಿದ್ದಕ್ಕೆ ಇವತ್ತು ದರ್ಶನ್ ಹೇಗಾಗಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ದರ್ಶನ್ ಎಂಥ ದೊಡ್ಡ ವ್ಯಕ್ತಿ ಆದರೂ ಸಹ ಕಾನೂನು ಮುಂದೆ ತಲೆ ಬಾಗಲೇಬೇಕಾಯಿತು ಅಂದಮೇಲೆ ನಿಮ್ಮ ಫ್ಯಾನ್ಸ್ಗಳಿಗೆ ಯಾರು ಸಪೋರ್ಟಿಗೆ ಬರ್ತಾರೆ? ಯಾರೂ ಬರಲ್ಲ. ಹಾಗಾಗಿ ಅದನ್ನು ನೀವು ಫಾಲೋ ಮಾಡಬೇಡಿ. ಸಿನಿಮಾ ಥರ ನೋಡಿ. ಅದೇ ಇದು ನಿಜ ಜೀವನದಲ್ಲಿ ಆಗಿದ್ದಕ್ಕೆ ದರ್ಶನಿಗೆ ಶಿಕ್ಷೆ ಆಗ್ತಾಯಿದೆ. ಇದೇ ಸಿನಿಮಾ ಆಗಿದ್ದಿದ್ರೆ ಸಿನಿಮಾದಲ್ಲಿ ನಾವೇನು ತೋರಿಸ್ತೀವಿ? ಇವಾಗ ನಾನು ಒಂದು ನಿರ್ದೇಶಕಿಯಾಗಿ ಸಿನಿಮಾದಲ್ಲಿ ಏನು ತೋರಿಸ್ತೀವಿ, ಹೀರೋನೇ ಡಾಮಿನೇಟು. ಹೀರೋ ಹೊಡೆದ, ಆಮೇಲೆ ಅವನಿಗೆ ಶಿಕ್ಷೆ ಆಗಲ್ಲ, ಅದನ್ನು ಸಮರ್ಥಿಸ್ಕೊಳ್ಳೋದು, ಈ ರೀತಿಯಾಗಿ ಏನಾದರೂ ಕಥೆನ ಟ್ವಿಸ್ಟ್ ಮಾಡ್ತೀವಿ. ಎಂಡಿಂಗಲ್ಲಿ ಹೀರೋನೇ ಫೈನಲ್, ನಮ್ಗೆ ಹೀರೋ ಗೆಲ್ಲಬೇಕು ಅನ್ನೋ ರೀತಿನಲ್ಲಿ ಮಾಡ್ತೀವಿ. ಅದೇ ನಿಜ ಜೀವನದಲ್ಲಿ ಅದಾಗಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಇನ್ಫ್ಲುಯೆನ್ಸು ಏನೇ ಆದ್ರೂ ಕಾನೂನು ಮುಂದೆ ತಲೆ ಬಾಗಲೇಬೇಕಾಗತ್ತೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ. ತಪ್ಪು ಮಾಡೋದಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ ಮಾಡಬೇಕು. ಮೇಡಮ್, ಎಲ್ಲೋ ಒಂದು ಕಡೆ ರೀಲ್ ಲೈಫಲ್ಲಿ ನಡ್ಕೊಂಡಿರೋ ರೀತಿ ಕೆಲವು ನಟರು ರಿಯಲ್ ಲೈಫಲ್ಲಿ ಇರೋದಿಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೌದು, ಕೆಲವೊಂದು ಪಾಸಿಟಿವ್ ಆಗಿರೋರು ನೆಗೆಟಿವ್ ಆಗಿರ್ಬೋದು, ಅಥವಾ ನೆಗೆಟಿವ್ ಶೇಡ್ ಮಾಡ್ತಾ ಇರೋವಂಥವ್ರು ರಿಯಲ್ ಲೈಫಲ್ಲಿ ಪಾಸಿಟಿವ್ ಆಗಿರ್ಬೋದು. ನಿಜ ಜೀವನನೇ ಬೇರೆ, ಸಿನಿಮಾ ಮೇಲೆ ಕಾಣಿಸೋದೇ ಬೇರೆ ಅಲ್ವಾ? ಅದು ಖಂಡಿತ ನಿಜ. ಯಾಕಂದರೆ ಪರ್ಸ್ನಲ್ ಲೈಫ್ ಎಲ್ಲರ ಮುಂದೆ ಅದು ಓಪನ್ ಅಪ್ ಆಗಿರಲ್ಲ. ನಮ್ಮ ಸುತ್ತ ಇರೋ ಜನಕ್ಕೆ, ನಮ್ಮ ಫ್ಯಾಮಿಲಿಗಳಿಗೆ, ನಮ್ಮ ಫ್ರೆಂಡ್ ಸರ್ಕಲಿಗೆ ಮಾತ್ರನೇ ಗೊತ್ತಿರುತ್ತೆ ನಮ್ಮ ವ್ಯಕ್ತಿತ್ವ ಏನು, ನಾವೇನು ಅನ್ನೋದು. ಆದರೆ ಸ್ಕ್ರೀನ್ ಮೇಲೆ ಏನು ನೋಡ್ತೀವಿ, ದರ್ಶನ್ ಈ ಥರ ಇವಾಗ ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಂಡ್ರೆ, ನಾನು ಆನ್ ಸ್ಕ್ರೀನ್ ನಾನು ಫೈಟ್ ಮಾಡ್ತೀನಿ, ಒಳ್ಳೆ ಆ್ಯಕ್ಷನ್ ಹೀರೋಯಿನ್ ಅಂತ ಹೆಸರು ತೊಗೊಂಡಿದ್ದೀನಿ. ಆದರೆ ರಿಯಲ್ ಲೈಫಲ್ಲಿ ನಾನು ತುಂಬ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಮತ್ತು ತುಂಬ ಈ ಒಂದು ಪಕ್ಕ ಇವಾಗಂತೂ ನಾನು ಗ್ಯಾಪ್ ತೊಗೊಂಡ್ಮೇಲೆ ಪಕ್ಕ ಫುಲ್ ಹೌಸ್ ವೈಫ್ ಥರ, ನಾನು ಮಗ ಫ್ಯಾಮಿಲಿ ಈ ಥರದ್ದೊಂದು ಲೈಫಲ್ಲಿದೆ. ಅದೇ ನನ್ನನ್ನು ಹೊರಗಡೆ ನೋಡಿದಾಗ ಹುಡುಗಿ, ಜಂಬದ ಹುಡುಗಿ, ಅವ್ರದ್ದೇ ಬ್ಯಾನರ್ ಇದೆ, ಸಖತ್ ಹೆಡ್ ವೈಟು, ಆ್ಯಕ್ಷನ್ ಮಾಡ್ತಾರೋ ಜೋರು, ಈ ಥರದ್ದೊಂದು ಇಮೇಜ್ ಬೆಳ್ಕೊಂಡಿದೆ. ಹಾಗಾಗಿ ದರ್ಶನ್ ಇಮೇಜ್ ಏನೇ ಇರ್ಬೋದು, ಅವ್ರ ಪರ್ಸ್ನಲ್ ಲೈಫೇ ಬೇರೆ ಇರುತ್ತೆ ಅಲ್ವಾ?
ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಬೇಡಿ. ಪರ್ಸ್ನಲ್ ಲೈಫೇ ಬೇರೆ, ಪ್ರೊಫೆಷನಲ್ಲೇ ಬೇರೆ.